ನಮಸ್ಕಾರ ಕಣಪ್ಪ. ಅಲ್ಲಿನ ಡಾಕ್ಟ್ರು 10 ನಿಮಿಷ ಅಂದ ವಾರ್ಡ್ ಎತ್ತೆತ್ತವು ಇಷ್ಟೊತ್ತು ಆಗ್ಬಿಡ್ತು. ಪಪ್ಪ ಈ ಕಡೆಗೆ ಬಾ, ಇಲ್ಲಿ ಅಯ್ಯ ಬಾ, ಸೀಟ್ ಐತೆ ಬಾ. ಕ್ಷಮೆ ಇರಲಿ, ನಾನು 10 ನಿಮಿಷ ತಡ ಬಿಟ್ಟು ಬರೋದು, ಯಾರು ಡಾಕ್ಟರ್ ಹತ್ರ ತೋರ್ಸಕ್ಕೆ ಹೋಗಿ. ಕ್ಷಮೆ ಇರಲಿ. ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ಸ್ನೇಹಿತರೆ, ನಿನ್ನೆ ತಾನೇ ನಮ್ಮ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಮತ್ತು ಸ್ಟೇಟ್ಸ್ ಕ್ರಾಫ್ಟ್ ಮ್ಯಾನ್ ಎಸ್.ಎಂ. ಕೃಷ್ಣರವರು ನಮ್ಮನ್ನು ಅಗಲಿದ್ದಾರೆ. ನಿನ್ನೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ನಾಯಕತ್ವ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ನಿನ್ನೆ ದಿವಸ ಎಸ್.ಎಂ. ಕೃಷ್ಣರವ್ರನ್ನ ಕಳಿಸ್ಕೊಡೋದ್ರಲ್ಲಿ ಅವರು ಭಾಳ ಜವಾಬ್ದಾರಿ ತೊಗೊಂಡು ಅವರು ಗೌರವಯುತವಾಗಿ ಎಸ್.ಎಂ. ಕೃಷ್ಣರವರು ಯಾವ್ಯಾವ ರೀತಿ ಅವರಿಗೆ ಗೌರವ ಕೊಡಬೇಕು ಎಲ್ಲ ಗೌರವಗಳನ್ನು ಕೂಡ ಕೊಟ್ಟು ಅವರನ್ನು ಕರ್ನಾಟಕ ಸರ್ಕಾರ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದೆ. ಹಾಗಾಗಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಅವರ ಮಂತ್ರಿಮಂಡಲಕ್ಕೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ದೇಶದ ಪ್ರಧಾನಮಂತ್ರಿ ಮೋದಿಯವರು ಸಂತಾಪ ಸೂಚಕ ಸಭೆಯೆಲ್ಲ ಕಳಿಸಿದ್ದಾರೆ, ಮಾತಾಡಿದ್ದಾರೆ. ಆದರೆ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಒಂದು ತುಟಿ ಬಿಚ್ಚಲಿಲ್ಲ, ಒಂದು ಸಂತಾಪ ಸೂಚಕ ಸಭೆ ಮಾತುಗಳು ಹೇಳಲಿಲ್ಲ. ಇದು ರಾಜಕಾರಣದಲ್ಲಿ ಆಗಬಾರ್ದು. ಅಂದರೆ ಕೃಷ್ಣ ಅವರು ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿ ದುಡಿದಂಥವ್ರು. ಕಾಂಗ್ರೆಸ್ ಆಪತ್ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಜೊತೆಗೆ ಬಂದಂಥವ್ರು. ಯಾಕೆಂದರೆ ನಾನು ಕೂಡ 40 ವರ್ಷಗಳಿಗೂ ಮೀರಿ ಕಾಂಗ್ರೆಸ್ಸಲ್ಲಿ ದುಡಿದವನು, ಅವ್ರ ಜೊತೆಗೂ ಕೂಡ ದುಡ್ದಿರೋವಂಥ. ಹಾಗಾಗಿ ಒಬ್ಬ ವ್ಯಕ್ತಿ ಕಾಲವಾದಂಥ ಸಂದರ್ಭದಲ್ಲಿ ಅಲ್ಲಿ ರಾಜಕಾರಣ ಇರಬಾರ್ದು, ಮನುಷ್ಯತ್ವ ಇರಬೇಕು. ಯಾಕೆಂದರೆ ಮರೆಯಾದವರು ವ್ಯಕ್ತಿಯೇ ಹೊರತು ರಾಜಕಾರಣ ಅಲ್ಲ. ಕೃಷ್ಣ ಸಾಹೇಬರು ಕೂಡ ಅಭಿವೃದ್ಧಿಯ ರಾಜಕಾರಣ ಮಾಡಿದ್ರೆ ಹೊರತು ದ್ವೇಷದ ರಾಜಕಾರಣ ಅವರೆಲ್ಲೂ ಮಾಡಲಿಲ್ಲ. ಹಾಗಾಗಿ ನಾನು ಈ ದೇಶದ ರಾಜಕಾರಣಿಗಳಲ್ಲಿ, ಈ ದೇಶದ ಜನನಾಯಕರಲ್ಲಿ ಯಾವುದೇ ಪಕ್ಷದ ಒಂದು ವ್ಯಕ್ತಿ ಸತ್ತಂಥ ಸಂದರ್ಭದಲ್ಲಿ ಅವನು ನಮ್ಮ ಪಕ್ಷದವನಲ್ಲ, ನಾನು ಕಾಂಡೋಲೆನ್ಸ್ ಹೇಳಬಾರ್ದು ಅವ್ರಿಗೆ, ಅವನು ನಮ್ಮ ಪಕ್ಷದವನಲ್ಲ, ಸತ್ತಾಗಲೂ ದ್ವೇಷ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ತೊರಿಬೇಕು ನಾವು. ಒಳ್ಳೆಯದಲ್ಲ. ಯಾಕೋ ನನಗೆ ಭಾಳ ನಿನ್ನೆಯಿಂದ ಬೇಜಾರಾಯಿತು. ಅಯ್ಯೋ ದೇವ, ಎಲ್ಲಿದ್ದೀವಿ ನಾವು? ಯಾವುದೇ ಪ್ರಾಣಿಗಳಿಗಿಂತ ಮನುಷ್ಯರು ನಾವು. ಜನರ ಜೊತೆ ಬೆರೆಯೋರು, ಜನರ ದುಃಖ ದುಮ್ಮಾನಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಮನುಷ್ಯ ರಾಜಕಾರಣವೇ ದೊಡ್ಡದಲ್ಲ. ರಾಜಕಾರಣ ಬೇಕು, ಆದರೆ ಅದನ್ನು ಸಾವಿನಲ್ಲೂ ಕೂಡ ಪ್ರದರ್ಶನ ಮಾಡೋದಿದೆಯಲ್ಲ, ಬಹಳ ಕೆಟ್ಟದ್ದು, ಒಳ್ಳೆಯದಲ್ಲ. ಬಟ್ ಇದೇನು ಇವತ್ತು ಹೊಸದೇನಾಗಲಿಲ್ಲ. ದೇವರಾಜ್ ಅರಸ್
ದೇವರಾಜರು ಸತ್ತಾಗಲೂ ಕೂಡ ಕಾಂಗ್ರೆಸ್ ಅವ್ರ ಬಗ್ಗೆ ಒಂದು ಕಾಂಡೋಲೆನ್ಸ್ ಕೂಡ ಹೇಳಿಲ್ಲ. ಬಹುಶಃ ದೇವರಾಜ್ ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಕೆಲಸ ಅಯ್ಯೋ ಅಯ್ಯೋ, ಹೇಗೆ ಇಂದಿರಾ ಗಾಂಧಿಯವರು ತಂದಂಥ ಎಮರ್ಜೆನ್ಸಿಯನ್ನು ಹೇಗೆ ಅದು ಎಮರ್ಜೆನ್ಸಿಯನ್ನು ಉಪಯೋಗ ಮಾಡಿದ್ರು, ಆ ಎಮರ್ಜೆನ್ಸಿಯಲ್ಲೂ ಇಂದಿರಾ ಗಾಂಧಿಯವರ ಹೆಸರನ್ನ ಹೇಗೆ ಅಜರಾಮರವಾಗಿಸಿದ್ರು, ಅದೆಲ್ಲ ನೆನ್ಕೋಬೇಕಾಗಿತ್ತು. ಆದರೆ ಅವ್ರಿಗೂ ಕೂಡ ಒಂದು ಕಾಂಡೋಲೆನ್ಸ್ ಹೇಳಲಿಲ್ಲ. ದೆನ್ PV ನರಸಿಂಹರಾವ್, ಕಂಪ್ಯೂಟರ್ ಯುಗ PV ನರಸಿಂಹರಾವ್, ಆರ್ಥಿಕತೆಗೆ ಬಹಳ ಒತ್ತು ಕೊಟ್ಟಂಥವ್ರು ನರಸಿಂಹರಾಯರು. ಅವರು ಸತ್ತಾಗಲೂ ಕೂಡ ಕಾಂಡೋಲೆನ್ಸ್ ಹೇಳಲಿಲ್ಲ. ಅದಷ್ಟೇ ಅಲ್ಲ, ಆಂಧ್ರ ಪ್ರದೇಶದ ಸರ್ಕಾರವೂ ಕೂಡ ಕಾಂಡೋಲೆನ್ಸ್ ಹೇಳಿಲ್ಲ ಅವತ್ತಿನ ದಿವಸಕ್ಕೆ. ಬಹಳ ಖೇದವಾದಂಥ ವಿಚಾರ ಇದು. ಜೊತೆಗೆ VP ಸಿಂಗ್, VP ಸಿಂಗ್ ಕೂಡ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಹೆಸರು ಮಾಡಿದಂಥವ್ರು. ಚಂದ್ರಶೇಖರ್, ಅವ್ರು ಸತ್ತಾಗಲೂ ಕೂಡ ಕಾಂಡೋಲೆನ್ಸ್ ಹೇಳಿಲ್ಲ ಕಾಂಗ್ರೆಸ್. ಯಾಕೆ ನೀವು ಕಾಂಗ್ರೆಸ್ ಬಿಟ್ಬಿಟ್ಟವರು, ನಾವು ಕಾಂಗ್ರೆಸ್ಸಿನ ವಿರೋಧಿಗಳು ಅನ್ನೋತಾರೆ. ಹೌದು, ಕೃಷ್ಣ ಅವರು ಕೂಡ ಕಾಂಗ್ರೆಸ್ಸಿಗೆ ಒಂದು ಗೌರವ ತಂದು ಕೊಟ್ಟವರು ತಮ್ಮ ಕಾರ್ಯಕ್ರಮಗಳ ಮೂಲಕ. ಹಾಗಾಗಿ ಕೃಷ್ಣ ಅವರು ಕಾಂಗ್ರೆಸ್ಸಿನ ಬಿಟ್ಟು BJP ಸೇರಿರ್ಬೋದು, ಅದು ರಾಜಕಾರಣ. ಸತ್ತಾಗಲೂ ರಾಜಕಾರಣ ಮಾಡಬಾರದು. ನೋ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.